ನನಗೆ ರಾಘವ್ ಅದೇ ಅವ್ರು ಹೇಳಿದಾಗೆ ಒಂದು 12 ವರ್ಷದ ನಮ್ಮಿಬ್ರದ್ದು ಒಂದು ಗೆಳೆತನ ಇತ್ತು. ಅಂದ್ರೆ ಒಂದು ಹೆಸರಾಂತ ನಿರ್ಮಾಪಕರು ಒಬ್ರು ಒಂದು ಸಿನಿಮಾನ ಮಾಡ್ಬೇಕಾಗಿತ್ತು, ಇಬ್ರಿಗೂ ಅಡ್ವಾನ್ಸ್ ಬಂದಿತ್ತು, ಎಲ್ಲ ಆಗಿತ್ತು, ಆ ಕಥೆನೂ ಅದ್ಭುತವಾಗಿತ್ತು. ಬಟ್ ಏನಂದ್ರೆ ಆಮೇಲೆ ಅದೇನೋ ಟೇಕ್ ಆಫ್ ಆಗ್ಲಿಲ್ಲ. ಇವಾಗ್ಲೂ ಬಹುಶಃ ಅವ್ರು ಮಾಡ್ಬೋದೇನೋ ನೆಕ್ಸ್ಟ್ ನಿಮ್ಮನ್ನೇ ಕರೆದು ಮಾರಿಗೋಲ್ಡ್ ಆದ್ಮೇಲೆ. ಸೊ ಅದಾದ ನಂತರ ಸಾಕಷ್ಟು ಸಿನಿಮಾದಲ್ಲಿ ಇವರು ಕೋ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ, ಸ್ಕ್ರಿಪ್ಟ್ ಜೊತೆಗೆ ವರ್ಕ್ ಮಾಡಿದ್ದಾರೆ. ಸೊ ಅವಾಗ ಸಿಗ್ತಾ ಇದ್ವಿ. ಆಮೇಲೆ ಅದೇ ನಾವು ಮಾತಾಡ್ತಾ ಇದ್ವಿ, ಅವಾಗ ಎಲ್ಲ ಆಗೋಗಿತ್ತು. ಅಂದ್ರೆ ಒಂದು ಅಡ್ವಾನ್ಸ್ ಬಂದಿತ್ತು, ಬಟ್ ಸಿನಿಮಾ ಟೇಕ್ ಆಫ್ ಆಗಿಲ್ಲ, ಒಂದ್ ಮಾಡ್ಲೇಬೇಕು ಜೊತೆಗೆ ಅಂತೆಲ್ಲ ನಾವು ಮಾತಾಡ್ತಾ ಇದ್ದಾಗ ಕರೆಕ್ಟ್ ಆಗಿ ನಮ್ಮ ರಘುವರ್ಧನ್ ಸರ್ ಸಿಕ್ಕಿದ್ರು. ಈ ಮಾರಿಗೋಲ್ಡ್ ಕತೆ ನಾನು ಕೇಳಿದೆ, ಇಷ್ಟ ಆಯ್ತು. ಸೊ ಫೈನಲಿ ಒಂದು 12 ವರ್ಷ ಆದ್ಮೇಲಾದ್ರೂ ಬೆಟರ್ ಲೇಟ್ ದೆನ್ ಎವರ್ ಅಂತ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಯಾಕೆಂದ್ರೆ ನಾನು ಅವ್ರದ್ದು ಕಥೆ ಒಂದೇ ಅಲ್ಲ, ಇನ್ನ ಒಂದು 5-6 ಕಥೆಗಳನ್ನ ನನಗೆ ಹೇಳ್ತಾ ಇದ್ರು. ಅಂದ್ರೆ ಈ ತರದ್ದು ಒಂದು ಕಾನ್ಸೆಪ್ಟ್ ಮಾಡಿದೀನಿ, ಆ ತರ ಮಾಡಿದೀನಿ ಅಂತ. ಅದ್ ಎಲ್ಲದರಲ್ಲೂ ಏನೋ ಒಂದು ವಿಭಿನ್ನತೆ ಇತ್ತು, ಎಲ್ಲ ಒಂಥರ ವಿಶೇಷವಾಗಿತ್ತು. ಸೊ ಹಾಗಾಗಿ ನನಗೆ ಈ ಮಾರಿಗೋಲ್ಡ್ ಅನ್ನ ಮಾಡ್ತಾ ಇದೀನಿ ಅಂದಾಗಲೂ ಕೂಡ ನನಗೆ ಕತೆ ಇಷ್ಟ ಆಯ್ತು. ಜೊತೆಗೆ ಕಾಸ್ಟಿಂಗ್ ಕ್ರೂ ಎಲ್ಲರೂ, ಅಂದ್ರೆ ಯಶ್ ಶೆಟ್ಟಿ ಇರ್ಬೋದು, ಸಂಗೀತ ಶೃಂಗೇರಿ ಅವರು ಇರ್ಬೋದು, ಆಮೇಲೆ ಕಾಕ್ರೋಚ್ ಸುದಿ, ಈ ತರ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳನ್ನ ಈ ಸಿನಿಮಾದಲ್ಲಿ ಹಾಕಿದ್ದಾರೆ. ಸಂಪತ್ ಇರ್ಬೋದು, ಆಮೇಲೆ ವೀರ್ ಸಮತ್ ಅವ್ರ ಮ್ಯೂಸಿಕ್ ಇರ್ಬೋದು, ಚಂದ್ರು ಅವರ ಛಾಯಾಗ್ರಹಣ ಇರ್ಬೋದು. ಸೊ ಹೀಗೆ ಎಲ್ಲರದ್ದು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಾವು ಅನ್ಕೊಂಡಿದೀವಿ. ಅಂದ್ರೆ ನಾವು ಮಾಡಿದವರು ಅದು ನಾವೇ ಹೊಗಳೋದು ಆಗಲ್ಲ, ಹೆಚ್ಚಾಗಲ್ಲ. ಅಂದ್ರೆ ನೀವು ನೋಡಿ ಹೇಳ್ಬೇಕು ಹೇಗಿದೆ ಅಂತ ನಿಮ್ ಟ್ರೈಲರ್ ಇಷ್ಟ ಆಗಿದ್ರೆ ದಯವಿಟ್ಟು 4 ಜನಕ್ಕೆ ಹೇಳಿ, ನೋಡಕ್ ಹೇಳಿ, ಆಮೇಲೆ ಶೇರ್ ಮಾಡಕ್ ಹೇಳಿ. ಥ್ಯಾಂಕ್ ಯು ಸರ್, ನಂಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಸಿನಿಮಾ ಗೆದ್ರೆ ಮತ್ತೆ ಹೆಚ್ಚೆಚ್ಚು ಸಿನಿಮಾ ನನ್ನ ಜೊತೆನೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಆ ಮಾತನ್ನೊಂದು ಉಳಿಸ್ಕೊಬೇಕು ನೀವು. ಥ್ಯಾಂಕ್ ಯು. ಪಾತ್ರ ಹೇಗಿರುತ್ತೆ? ಮಾರಿಯಾರು ಗೋಲ್ಡ್, ಇದು ಮಾರಿ ಗೋಲ್ಡ್ ಅಂದ್ರೆ ಗೋಲ್ಡನ್ ಮಾರ್ಬಿಡಿ ಅಂತ. ಸೊ ಆ ತರ ಒಂದು ಮಾರಿ ಗೋಲ್ಡ್ ಇದು. ನೀವು ಬೇರೆ ತರದಲ್ಲಿ ಅದನ್ನ ಡೈರೆಕ್ಟರ್ ಹೇಳ್ತಾರೆ. ಇದು ರಕ್ತದ ಕಲೆ ಇದೆಯಲ್ಲ ಮಾರಿ ಮೇಲೆ. ಹೌದು, ಇದು ಮಾರಿಗೋಲ್ಡ್ ಅಂದ್ರೆ ಯೂಶಲಿ ನಮ್ಗೇನು ಮಾರಿಗೋಲ್ಡ್ ಬಿಸ್ಕೆಟ್ ಅನ್ನೋದು ನೆನಪು ಬರುತ್ತೆ. ಆಕ್ಚುಲಿ ಇದನ್ನು ಗೋಲ್ಡ್ ಬಿಸ್ಕೆಟ್ ನ ಮಾರಕ್ ಕೊಟ್ಟವರ ಕತೆ. ಆಮೇಲೆ ಅದೇ ಆ ಮಾರಕ್ ಕೊಟ್ಟಾಗ ಅದೇ ಗೋಲ್ಡ್ ಹೆಂಗೆ ಅವರಿಗೆ ಮಾರಿಯಾಗಿ ಕಾಡುತ್ತೆ ಒಂದ್ 4 ಜನ ಸ್ನೇಹಿತರಿಗೆ. ಸೊ ಅದ್ರ ಮೇಲೆ ಇಡೀ ಸಿನಿಮಾ ನಿಂತಿದೆ. ಸೊ ಅದರಿಂದ ನಾವು ಅದು ಸೂಕ್ತವಾದ ಶೀರ್ಷಿಕೆ ಅಂತ ಮಾರಿಗೋಲ್ಡ್ ಅಂತ ಆಗುತ್ತೆ. ಸಂಗೀತ ಅವ್ರದ್ದು ಹೆಲ್ಪ್ ಆಗುತ್ತೆ, ನಮ್ಮ ದಿಗಂತ್ ಸರ್ದಿಂದನು. ಫೈನಲಿ ನಮ್ಗೆ ಸಿನಿಮಾ ಕಂಟೆಂಟ್ ಇಂದ ಹೆಲ್ಪ್ ಆಗಬೇಕು. ಸೊ ಕಂಟೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸಂಗೀತ ಅವ್ರು ಒಂದ್ ಸ್ವಲ್ಪ ಮಾತಾಡಿ, ಆಮೇಲೆ ಎಲ್ಲ ಕ್ವಶನ್. ಇದು ಬಿಗ್ ಬಾಸ್ ಎಲ್ಲ ಆದ್ಮೇಲೆ ಅದು ಇಲ್ಲ ಮುಂಚೆನೆ ಮಾಡಿದ್ವಿ. ಅದು 2 ವರ್ಷ ಹಿಂದೆ ನಾವು ಶೂಟ್ ಮಾಡಿದ್ವಿ. ಅದು ಕೋಇನ್ಸಿಡೆಂಟ್ ಎಲ್ಲ ಅದು. ಸೊ ಎಲ್ಲ ಡೈಲಾಗ್ಗಳು ಅಂದ್ರೆ ಈ ಟೀಸರ್ ಕಟ್ ಮಾಡುವಾಗ ಅದು ಇಟ್ಕೊಂಡು ಮಾಡಿದೀವಿ ನಾವು. ಸೊ ಎಲ್ಲ ಇರೋದು, ಯಾವ್ದು ನಾವು ರೀಶೂಟ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ ಆಮೇಲೆ. ಸೊ ಎಲ್ಲ ವಿಚಾರಗಳನ್ನ ಸಂಗೀತ ಅವರಿಂದ ನಾವು ಕೇಳೋಣ. ಸಂಗೀತ, ನೀವು ಮಾತನಾಡಿ. ಎಲ್ಲರಿಗೂ ನಮಸ್ಕಾರ. ಬಂದಿರುವಂತ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮಿಂದ ನನ್ನ ಸುಮಾರಷ್ಟು ಫಿಲ್ಮಿಗೆ ಸಿಕ್ಕಾಪಟ್ಟೆ ಪ್ರಮೋಷನ್ಸ್ ಆಗಿದೆ. ಅಂಡ್ ನೀವಿಲ್ಲದೆ ನಮ್ಮ ಕನ್ನಡ ಸಿನಿಮಾಗೆ ಆಕ್ಚುಲಿ ಫ್ಯೂಚರ್ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ನೀವು ಇದ್ದದಕ್ಕೆ ನಮ್ಮ ಪ್ರತಿ ಮೂವಿ ಕೂಡ ಹಿಟ್ ಆಗತ್ತೆ, ಪ್ರತಿ ಜನರ ತನಕ ಮುಟ್ಟತ್ತೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಕ್ವಶನ್ ಕೇಳ್ದಂಗೆ ಇವಾಗ ಏನಾದ್ರು ಶೂಟ್ ಮಾಡಿದ್ರ ಅಂತ ಕೇಳಿದ್ರೆ, ಸೊ ಅಷ್ಟು ಫ್ಯೂಚರಿಸ್ಟಿಕ್ ಆಗಿ ಅವ್ರು ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಎಲ್ಲದು ಸಮಯಕ್ಕೆ ತಕ್ಕಂತೆ ಕೂಡಿ ಬಂದಿದೆ ಅಂತ ಹೇಳ್ಬಹುದು. ಈ ಟೈಮಿಗೆ ಈ ಮೂವಿ ರಿಲೀಸ್ ಆಗ್ಬೇಕಿತ್ತು, ಮೋಸ್ಟ್ಲಿ ಅದಕ್ಕೆ ಇಷ್ಟು ರಿಲೀಸ್ ಆಗಿರಬಹುದು ಅಂತ ಅನ್ಸುತ್ತೆ. ಸೊ ಕೆಲವು ಡೈಲಾಗ್ಸ್ ಇದಾವೆ, ಅದು ನಂಗೂ ಅದೇ ಅನ್ಸ್ತಿದ್ದು ಯಾವಾಗ ಅಂತ. ಬಿಕಾಸ್ ದಿಗಂತ್ ಸರ್ದೆ ಬೇರೆ ಟೈಮಲ್ಲಿ ಶೂಟ್ ಆಗಿರುತ್ತೆ, ನಮ್ದು ಸ್ಕ್ರೀನ್ ಸ್ಪೇಸ್ ಕೂಡ ಅವಾಗ ಶೇರ್ ಆಗಿಲ್ಲ. ಬಟ್ ಇದು ಫ್ಯೂಚರಿಸ್ಟಿಕ್ ಆಗಿ ಅನ್ಸ್ತು ನಂಗೆ. ಸಹಜವಾಗಿ ನಂಗೆ ತಂಡ ಜೊತೆ ಆಕ್ಟ್ ಮಾಡ್ತಿರ್ಬೇಕಿದ್ರೆ, ಇಲ್ಲ ನಂದು ಕೆಲಸ ಮಾಡ್ತಿರ್ಬೇಕಿದ್ರೆ ಅಲ್ಲಿ ನಂಗೆ ತುಂಬಾ ಖುಷಿಯಾಗಿದೇನು ಅಂದ್ರೆ ಒಂದ್ ಒಳ್ಳೆ ವಾತಾವರಣ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಅಂಡ್ ಶೂಟ್ ಮಾಡ್ತಿರೋ ರೀತಿ ಕೂಡ ಕ್ರಿಸ್ಪ್ ಆಗಿ ತುಂಬಾ ಬೇಗ, ಅಂದ್ರೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಸ್ಪೆಷಲಿ ನನಗೆಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ್ದೇನು ಅಂದ್ರೆ, ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ಕತೆ ತುಂಬಾ ಚೆನ್ನಾಗಿದೆ. ಅಂಡ್ ನನ್ಗೆ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರೀಮ್ ಇತ್ತು, ದಿಗಂತ್ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ. ಸೊ ಇಟ್ ವಾಸ್ ಅ ಫ್ಯಾನ್ ಮೂಮೆಂಟ್ ನನಗೆ. ಸ್ಪೆಷಲಿ ಒಂದು ಸಾಂಗ್ ಶೂಟ್ ಮಾಡ್ಬೇಕಿದ್ರೆ ಸುಮಾರು ಜಾಗ ನಂಗೆ ಕೇಳಿದ್ದಾರೆ ನಂದು ಆಕ್ಚುಲಿ ಚೈಲ್ಡ್ಹುಡ್ ಕ್ರಶ್ ಯಾರಾಗಿದ್ರು ಅಂದ್ರೆ ಇದೆಲ್ಲ ಕೇಳಿದಾಗ ಸಿನಿಮಾ ಜಗತ್ತಲ್ಲಿ ಆಕ್ಚುಲಿ ದಿಗಂತರ್ ಆಗಿದ್ರು. ಅವ್ರಿಗೆ ನಾನು ಹೇಳಿದ್ದೀನಿ ಕೂಡ ಒಂದ್ ಸಾಂಗ್ ಅಲ್ಲಿ ಅಲ್ವಾ ಶೂಟ್ ಮಾಡ್ತಿರ್ಬೇಕಿದ್ರೆ. ಸೊ ಅವಾಗಲೇ ನಾನು ಹೇಳಿದ್ದೆ, ಸರ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ. ನಿಮ್ ಜೊತೆ ಡ್ಯಾನ್ಸ್ ಮಾಡ್ತಿರೋದು, ಆ ಸಾಂಗ್ ರೊಮ್ಯಾನ್ಸ್ ಮಾಡ್ತಿರ್ಬೇಕು. ಪಕ್ಕ ಊರವರು ಬೇರೆ, ತೀರ್ಥಹಳ್ಳಿ ಶೃಂಗೇರಿ. ಚಿಕ್ಕ ವಯಸ್ಸಂದ್ರೆ ಅದೇ ಅದ್ನಂಗೆ ಗೊತ್ತಾಗಿಲ್ಲ. 2006 ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು?
ಮೇ ಬಿ ನಾನು 5th ಸ್ಟ್ಯಾಂಡರ್ಡ್ ಏನೋ ಇದ್ದೆ. ಸೊ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ. ಬಟ್ ಏನ್ ಗೊತ್ತಾ, ಇವಾಗ ಅಂದ್ರೆ ಆ ಏಜ್ ಡಿಫ್ರೆನ್ಸ್ ಒಂದು ಖಂಡಿತವಾಗ್ಲೂ ಕಾಣಿಸಲ್ಲ, ಸ್ಪೆಷಲಿ ಮೂವಿಲಿ. ನಾನೇ ಅವ್ರಿಗಿಂತ ದೊಡ್ಡವರಾಗಿ ಕಾಣ್ತೀನಿ, ಬಿಕಾಸ್ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಸ್ಕಿನ್ ಎಷ್ಟು ಚೆನ್ನಾಗಿದೆ. ಸೊ ಎಕ್ಸಾಕ್ಟ್ಲಿ, ಸೊ ನಾನು ಹೇಳ್ದಂಗೆ ನಂಗೆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇತ್ತು ಅದು ಸಾಂಗ್ ಶೂಟ್ ಮಾಡ್ತಾ ಇರ್ಬೇಕಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಸರ್ ನನ್ನ ಅಪ್ರೋಚ್ ಮಾಡಿದ್ದಕ್ಕೆ ಈ ಒಂದು ಅದ್ಭುತ ಸ್ಕ್ರಿಪ್ಟ್ಗೆ. ಅಂಡ್ ಟೀಸರ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು, ಬಿಕಾಸ್ ಸಕ್ಕತ್ತಾಗಿ ಎಡಿಟ್ ಮಾಡಿದ್ದಾರೆ. ಅಂಡ್ ನನ್ನ ಪೋರ್ಷನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿ ತೋರಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರೊಡ್ಯೂಸರ್ ಸರ್ ವಾಸ್ ಆಲ್ವೇಸ್ ನನ್ಗೆ ಯಾವಾಗ್ಲೂ ತುಂಬಾ ಸ್ವೀಟ್ ಆಗಿದ್ರು ಸೆಟ್ ಅಲ್ಲಿ, ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಅಂದ್ರೆ ಜಾಸ್ತಿ ಕಥೆಗಳೇ ಹೇಳ್ತಾ ಇದ್ರು ನನ್ಗೆ. ಸೊ ನನ್ ಶೂಟ್ ಇಲ್ಲದೆ ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ. ಅವ್ರ ಹತ್ರ ಕಳೆದಿರುವಂತ ಕ್ಷಣಗಳು ನಂಗೆ ತುಂಬಾ ನೆನಪಿದೆ. 3 ವರ್ಷ ಆದ್ರೂ ಕೂಡ ಇಟ್ಸ್ ಸ್ಟಿಲ್ ಕ್ರಿಸ್ಪ್. ಅಂಡ್ ಅವರನ್ನ ವೆಲ್ಕಮ್ ಮಾಡೋ ರೀತಿ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್. ಅಂಡ್ ಚಂದ್ರು ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಚೆನ್ನಾಗಿ ತೋರ್ಸೋದಕ್ಕೆ ಕ್ಯಾಮ್ರಾದ ಮುಂದೆ. ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗೋದು ನಮ್ಮನ್ನ ಹೇಗೆ ತೋರಿಸ್ತಾರೆ ದೊಡ್ಡ ಸ್ಕ್ರೀನ್ ಮೇಲೆ ಅಂತ. ಪ್ರತಿ ಸಲ ನನ್ಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಿದ್ರೆ ಖುಷಿ ಏನಂದ್ರೆ ಮುಗ್ಗಿನ ಮನಸ್ಸು ಬಗ್ಗೆ ಅವ್ರು ಮಾತಾಡ್ತಿರ್ತಿದ್ರು. ಸೊ ನನ್ನ ಫೇವ್ರೆಟ್ ಫಿಲ್ಮ್ ಅದು. ಅದರಲ್ಲಿ ಆ ಸಾಂಗ್ ಶೂಟ್ ಮಾಡಿರೋದು ಅಂಡ್ ನನಗೂ ಕೂಡ ಅವರೇ ಸಾಂಗ್ ಶೂಟ್ ಮಾಡ್ತಿರೋದೇ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಗಿತ್ತು. ಸೊ ಸುಮಾರಷ್ಟು ಕನಸುಗಳು ನಂದು ನನಸಾಯ್ತು ಈ ಸಿನಿಮಾದಿಂದ. ಸಪೋರ್ಟ್ ಮಾಡಿ, ಚೆನ್ನಾಗಿದೆ ಸಿನಿಮಾ, ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.